ಉಡುಪಿ ಶ್ರೀಕೃಷ್ಣನಿಗೆ ಅರ್ಜುನ ಮುದ್ರಾಯೋಗ ಅಲಂಕಾರ, ಭಕ್ತರಿಗೆ ತಪ್ತ ಮುದ್ರಾಧಾರಣೆ ಮಾಡಿದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು. ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಆಷಾಢ ಶುದ್ಧ ಏಕಾದಶಿ ಪ್ರಯುಕ್ತ ಶ್ರೀಕೃಷ್ಣನಿಗೆ ಅರ್ಜುನ ಮುದ್ರಾಯೋಗ ಅಲಂಕಾರವನ್ನು ಪುತ್ತಿಗೆ ಮಠದ ಕಿರಿಯ ಶ್ರೀಪಾದರು ಮಾಡಿದರು. ನಂತರ ಪುತ್ತಿಗೆ ಹಿರಿಯ ಶ್ರೀಪಾದರು ಮಹಾಪೂಜೆಯನ್ನು ಮಾಡಿ ಸುದರ್ಶನ ಹೋಮವನ್ನು ನೆರವೇರಿಸಿ ಹೋಮದ ಪೂರ್ಣಾಹುತಿ ಸಮರ್ಪಿಸಿದರು. ನಂತರ ತಪ್ತ ಮುದ್ರಾಧಾರಣಾ ಕಾರ್ಯಕ್ರಮ ನಡೆಯಿತು. ಅಧಿಕ ಸಂಖ್ಯೆಯಲ್ಲಿ ನೆರೆದಿದ್ದ ಭಕ್ತರಿಗೆ ಪುತ್ತಿಗೆ ಮಠದ ಉಭಯ ಶ್ರೀಪಾದರು ಮುದ್ರೆಯನ್ನು ಹಾಕಿದರು. ಉಡುಪಿ ಶ್ರೀ ಕೃಷ್ಣ ಮುಖ್ಯ ಪ್ರಾಣದೇವರ ಸನ್ನಿಧಾನದಲ್ಲಿ ಇವತ್ತು ಸಂಪ್ರದಾಯದಂತೆ ಸುಮಾರು 800 ವರ್ಷಗಳಿಂದ ನಡೆದುಕೊಂಡು ಬಂದಂತಹ ತಪ್ತಮುದ್ರಾ ಧಾರಣೆ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೀತಾ ಇದೆ. ಅನೇಕ ಜನರು ಇವತ್ತು ಅಭೂತಪೂರ್ವವಾದಂಥ ಜನಸಂದಣಿಯಿಂದ ಈ ಒಂದು ತಪ್ತಮುದ್ರಾ ಧಾರಣೆಯನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಶಾಸ್ತ್ರದ ಪ್ರಕಾರ ಈ ತಪ್ತಮುದ್ರಾ ಧಾರಣೆಯಿಂದ ನಾವು ಮಾಡಿದಂತಹ ಪಾಪಗಳ ಒಂದು ಪರಿಹಾರವಾಗ್ತದೆ, ಅದೇ ರೀತಿ ಶುದ್ಧಿಯಾಗ್ತದೆ. ಅಂತಹ ಒಂದು ತಪ್ತಮುದ್ರಾ ಧಾರಣೆಯಿಂದ ಮಹಾವಿಷ್ಣುವಿನ ಅನುಗ್ರಹವು ಕೂಡ ವಿಶೇಷವಾಗ್ತದೆ. ಅಂತಹ ಒಂದು ಧರ್ಮಶಾಸ್ತ್ರಕ್ಕೆ ಸಮ್ಮತವಾದಂತಹ ಸಾಂಪ್ರದಾಯಿಕವಾದಂತಹ ಈ ತಪ್ತಮುದ್ರಾ ಧಾರಣೆಯ ಈ ವಿಧಿ ಇವತ್ತು ಕೃಷ್ಣ ಮುಖ್ಯ ಪ್ರಾಣದೇವರ ಸನ್ನಿಧಾನದಲ್ಲಿ ವಿಶೇಷವಾಗಿ ನಡೀತಾ ಇದ್ದು, ಈ ತಪ್ತಮುದ್ರಾ ಧಾರಣೆಯನ್ನು ಸ್ವೀಕಾರ ಮಾಡಿದ ಎಲ್ಲ ಭಕ್ತರಿಗೂ ಕೂಡ ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರ ವಿಶೇಷ ಅನುಗ್ರಹ ಇರಲಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಮುದ್ರಾ ಶಬ್ದವೇ ಮುದಂರಾತೀತಿ ಅಂತ ಹೇಳಿ ನಮ್ಮ ಪಾಪವನ್ನೆಲ್ಲ ಪರಿಹಾರ ಮಾಡಿ ಮನಸ್ಸಿಗೆ ನೆಮ್ಮದಿ ಮತ್ತು ಶಾಂತಿಯನ್ನು ಸಂತೋಷವನ್ನು ಕೊಡತಕ್ಕಂತಹ ಮುದ್ರೆ ಅಂತೇಳಿ ಈ ಅರ್ಥದ ಒಂದು ಸಮನ್ವಯದೊಂದಿಗೆ ಈ ಒಂದು ಮುದ್ರಾಧಾರಣೆ ಎಲ್ಲರಿಗೂ ಕೂಡ ಮನಃಶಾಂತಿ ದುರಿತಕ್ಷಯವನ್ನು ಮಾಡಿ ಅವರವರ ಅಭೀಷ್ಟಗಳನ್ನು ಪೂರೈಸಿಕೊಳ್ಳುವಂತೆ ಆಗಲಿ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ.